ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಾದಯಾತ್ರೆ ಬಗ್ಗೆ ಆಸಕ್ತಿ ಇಲ್ಲ ಎನ್ನುವಂತೆ ನಾನು ಮಾತನಾಡಿಲ್ಲ. ಮಧು ಬಂಗಾರಪ್ಪ ಜೊತೆಗಿನ ಆಡಿಯೋ ಬಗ್ಗೆ ವಿಜಯೇಂದ್ರ ಈಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ಮಧು ಬಂಗಾರಪ್ಪ ಜೊತೆಗಿನ ಆಡಿಯೋ ಬಗ್ಗೆ ವಿಜೇಂದ್ರ ಅವರು ಈಗ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ನಾನು ಹೇಳಿದ ಉದ್ದೇಶದ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸಲಾಗ್ತಾ ಇದೆ. ಸರ್ಕಾರ ಬಲವಂತವಾಗಿ ರೈತರ ಜಮೀನನ್ನ ಪಡೆದುಕೊಂಡು ಪರಿಹಾರವನ್ನ ಕೊಡ್ತಿದೆ. ಸರ್ಕಾರದಿಂದ ಪರಿಹಾರ ಪಡೆದ ಕೆಲ ರೈತರು ಹಿಂದೆ ಸರಿತಾ ಇದ್ದಾರೆ. ಇದೇ ವಿಚಾರವನ್ನೇ ಆ ದಿನ ಮಧು ಬಂಗಾರಪ್ಪ ಜೊತೆಗೆ ಮಾತನಾಡಿತ್ತು. ಬಿಜೆಪಿ ಎಂದಿಗೂ ರಾಜ್ಯದ ರೈತರ ಪರವೇ ಇರುತ್ತೆ. ಇನ್ನು ಸದನದಲ್ಲೂ ಬಿಡದಿ ವಿಚಾರವನ್ನೇ ಚರ್ಚೆ ಮಾಡೋಕೆ ರೆಡಿ ಇದ್ದೇವೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ನಾನು ಹೇಳಿದ ಈಗಾಗಲೇ ಬಿಜೆಪಿ ಎಂದಿಗೂ ಕೂಡ ರಾಜ್ಯದ ರೈತರ ಪರವೇ ಇರುತ್ತೆ ಅಂತ ಹೇಳಿ ವಿಜಯೇಂದ್ರ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಏನು ಹೇಳಿದ್ರು ವಿರೋಧ ಪಕ್ಷದ ನಾಯಕರು, ಸಾಂಕೇತಿಕವಾಗಿ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ ಅಂತ ಹೇಳಿದ್ದೇನೆ. ನಾನು ಅದನ್ನೇ ಇಂಗ್ಲೀಷಲ್ಲಿ ಸಿಂಬಾಲಿಕ್ ಆಗಿ ನಾವು ಇದು ಮಾಡ್ತಾ ಇದ್ದೇವೆ ಅಂತೇಳಿ ಬೆಂಬಲ ನೀಡಿದ್ದೇವೆ ಅಂತ ಹೇಳಿದ್ದೇನೆ. ಅದು ಎರಡನೇದು, ನಾನು ಹೇಳಿರ್ತಕ್ಕಂಥ ಉದ್ದೇಶ ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಿ. ಯಾವ್ಯಾವ ರೈತರು ಬಿಡದಿನಲ್ಲಿ ಮುಂಚೂಣಿಯಲ್ಲಿ ಬಂದು ಹೋರಾಟವನ್ನು ಮಾಡ್ತಾಯಿದ್ರು, ರಾಜ್ಯ ಸರ್ಕಾರದ ಕಡೆಯಿಂದ ಅವರ ರೈತರ ಮೇಲೆ ಒತ್ತಡವನ್ನು ಹೇರಿ ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ರೈತರದಿಂದ ಹಿಂದೆ ಸರ್ಕೊಳ್ತಾ ಇದ್ದಾರೆ. ಇದೇ ವಿಚಾರವನ್ನು ನಾನು ಅವತ್ತು ಮಂತ್ರಿಗಳ ಜೊತೆಲೂ ಕೂಡ ಹೇಳಿರುವಂಥದ್ದು. ಅರ್ಥ ಭಾರತೀಯ ಜನತಾ ಪಾರ್ಟಿಗೆ ಇದರಲ್ಲಿ ಆಸಕ್ತಿ ಇಲ್ಲ ಅಥವಾ JDS ಅಷ್ಟೇ ಮುಂದ್ಬಿಟ್ಬಿಟ್ಟಿದ್ದಾರೆ, ಖಂಡಿತ ಆ ಥರದ್ದೇನೂ ಇಲ್ಲ. ನೀವು ಸದನದಲ್ಲೂ ಕೂಡ ನೋಡ್ತಾರೆ, ಬಿಡದಿ ವಿಚಾರ ಇರ್ಬೋದು, ಏರ್ಪೋರ್ಟ್ ವಿಚಾರ ಇರ್ಬೋದು. ನಿನ್ನೆ ನಾನು ಚಿಕ್ಕಬಳ್ಳಾಪುರ ಹೋದಾಗ ಶಿಡ್ಲಘಟ್ಟದಲ್ಲಿ ಅಲ್ಲೂ ಕೂಡ KDB ಭಾಳ ಬಲವಂತವಾಗಿ ಜಮೀನನ್ನು ಒತ್ತುವರಿ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ಹಾಗೆ ರೈತರ ವಿಚಾರದಲ್ಲಿ ಖಂಡಿತ ನಾವು ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿರ್ತೇವೆ. ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ ಖಂಡಿತ. ಅಶೋಕ್ ಅವ್ರು ಏನು ಹೇಳಿದರು ವಿರೋಧ ಪಕ್ಷದ ನಾಯಕರು, ಸಾಂಕೇತಿಕವಾಗಿ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ ಅಂತ ಹೇಳಿದ್ದೇನೆ. ನಾನು ಅದನ್ನೇ ಇಂಗ್ಲೀಷಲ್ಲಿ